ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಈ ಮೆಡಿಕಲ್ ಇನ್ಫಾರ್ಮೇಷನ್ ಇರ್ಬೋದು ಅಥವಾ ಕರೆಕ್ಟಾದಂಥ ಹೆಲ್ತ್ ಇನ್ಫಾರ್ಮೇಷನ್ ಇರ್ಬೋದು, ಇವುಗಳನ್ನು ಕೊಡ್ತಾ ಇರ್ತೇವೆ. ಕೆಲವೊಂದು ಸಲ ಈ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ನೀವು ಚೆಕ್ ಮಾಡಲಿಕ್ಕೆ ಹೋದಾಗ ಈ ಒಂದು 2 ಗೆರೆಯಲ್ಲಿ ಒಂದು ಗೆರೆ ತುಂಬ ಫೇಂಟ್ ಆಗಿ ಕಾಣಿಸ್ತಾ ಇರುತ್ತೆ, ಹೌದೋ ಇಲ್ವೋ ಆ ಥರ ಕಾಣಿಸ್ತಾ ಇರುತ್ತೆ. ಸೊ ಹೀಗೆ ಬಂದಾಗ ಡೌಟ್ ಬರುತ್ತೆ, ಇದೇನು ಪ್ರೆಗ್ನೆನ್ಸಿ ಇದೆಯಾ ಅಥವಾ ಪ್ರೆಗ್ನೆನ್ಸಿ ಇಲ್ಲ, ಯಾಕೆ ಹೀಗೆ ಬರ್ತಾ ಇದೆ ಅಂತ. ಸೊ ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಟ್ ನಾವು ವಿಡಿಯೋದಲ್ಲಿ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮೊದಲು ನಿಮಗೆ ಗೊತ್ತಿರಬೇಕು, ನಾವು ಪ್ರೆಗ್ನೆನ್ಸಿಯನ್ನು ಟೆಸ್ಟ್ ಮಾಡಲಿಕ್ಕೆ ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟನ್ನು ಯೂಸ್ ಮಾಡ್ತಾ ಇರ್ತೇವೆ. ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಸುಮಾರಷ್ಟು ಎಕ್ಸ್ಪಿರಿಮೆಂಟನ್ನು ಹೇಳ್ತಾರೆ, ಹೇಗೆ ನೀವು ಪ್ರೆಗ್ನೆನ್ಸಿಯನ್ನು ಪತ್ತೆ ಹಚ್ಚಬಹುದು ಅಂತ. ಬಟ್ ಅವುಗಳನ್ನೆಲ್ಲ ಬಿಟ್ಟು ನೀವು ಈ ಸಿಂಪಲ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ಬೇಕು, ಯಾಕಂದರೆ ಇದು ತುಂಬ ಅಕ್ಯುರೇಟ್ ಇರುತ್ತೆ, ಸೆನ್ಸಿಟಿವ್ ಇರುತ್ತೆ. ಸೊ ಈ ಯೂರಿನ್ನಲ್ಲಿ ನೀವು ಪ್ರೆಗ್ನೆನ್ಸಿಯನ್ನು ಪತ್ತೆ ಹಚ್ಚಬೇಕು ಅಂದಾಗ ನೀವು ಯಾವಾಗ ಈ ಟೆಸ್ಟನ್ನು ಮಾಡ್ಕೊಳ್ಬೇಕಾಗತ್ತೆ, ಯೂಶ್ವಲಿ ನಿಮ್ಮ ಪೀರಿಯಡ್ ಯಾವಾಗಿರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ದಿನ ಬರಲಿಲ್ಲ ಅಂದಾಗ ಆ ದಿನದಿಂದ 7 ದಿನಗಳ ನಂತರ ನೀವು ಟೆಸ್ಟ್ ಮಾಡಿಕೊಳ್ಳೋದು ಬೆಟರ್. ಈ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಬೇಕಾಗತ್ತೆ, ಕಿಟ್ ಬೇಕಾಗತ್ತೆ. ಸೊ ಈ ಕಿಟ್ ನಿಮ್ಗೆ ಎಲ್ಲಿ ಸಿಗುತ್ತೆ? ಇದು ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಅಥವಾ ನಿಮಗೆ ಆನ್ಲೈನಲ್ಲೂ ಸಿಗ್ತಾ ಇರುತ್ತೆ. ಈ ಕಿಟ್ ಸಲುವಾಗಿ ನಿಮಗೆ ಡಾಕ್ಟರಿನ ಪ್ರಿಸ್ಕ್ರಿಪ್ಷನ್ ಎಕ್ಸೆಟ್ರಾ ಬೇಡ. ಸೊ ನೀವು ಮೆಡಿಕಲ್ ಶಾಪಲ್ಲಿ ಹೋಗಿ ನನಗೆ ಈ ಪ್ರೆಗಾ ನ್ಯೂಸ್ ಅಥವಾ ಪ್ರೆಗಾ ಕ್ಲಿಯರ್ ಬೇಕು ಅಂದಾಗ ಅವ್ರು ಕೊಡ್ತಾರೆ, ಒಂದು 60-70 ರೂಪೀಸ್ ಇದರ ಕಾಸ್ಟ್ ಇರುತ್ತೆ. ಸೊ ಈ ಕಿಟ್ಟನ್ನು ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿಯೇ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ಬೋದು. ಈ ಕಿಟ್ ಬರೋಕ್ಕಿಂತ ಮೊದಲು ಕೆಲವು ಥಿಂಗ್ಸನ್ನು ನೆನ್ಪಿಟ್ಕೊಳ್ಳಿ. ಆ ಎಕ್ಸ್ಪೈರಿ ಡೇಟನ್ನು ನೋಡಬೇಕು ನೀವು. ಸೊ ಅದು ಎಕ್ಸ್ಪೈರಿ ಆಗಿದ್ದರೆ ಅದನ್ನು ತೆಗೆದುಕೊಂಡು ಟೆಸ್ಟ್ ಮಾಡಬೇಡಿ, ಯಾಕಂದರೆ ಅದು ರಾಂಗ್ ರಿಸಲ್ಟ್ ಕೊಡ್ತಾ ಇರುತ್ತೆ. ಅದು ಡ್ಯಾಮೇಜ್ ಆದಂಥ ಕಿಟ್ಟು, ಓಪನ್ ಆಗಿದ್ದಂಥ ಕಿಟ್ಟು, ಇಂಥವುಗಳನ್ನೆಲ್ಲ ತೆಗೆದುಕೊಂಡು ಬರಲಿಕ್ಕೆ ಹೋಗಬೇಡಿ. ಆ್ಯಂಡ್ ಆ ಕಿಟ್ಟಿನ ಒಳಗೆ ಒಂದು ಕಿಟ್ ಇನ್ಸರ್ಟ್ ಇರುತ್ತೆ, ಒಂದು ಪೇಪರ್ ಇರುತ್ತೆ, ಅದರಲ್ಲಿ ಎಲ್ಲ ಬರೆದಿರ್ತಾರೆ ನೀವು ಹೇಗೆ ಯೂರಿನ್ ಟೆಸ್ಟನ್ನು ಮಾಡಬೇಕು, ಎಷ್ಟೊತ್ತಾದ್ಮೇಲೆ ಓದಬೇಕು, ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಅವುಗಳನ್ನು ಒಮ್ಮೆ ಓದ್ಕೊಂಡು ನೀವು ಈ ಟೆಸ್ಟನ್ನು ಮಾಡ್ತಾ ಇರಿ. ನಾನೂ ಸಹ ಒಂದು ವಿಡಿಯೋವನ್ನು ಮಾಡಿದ್ದೇನೆ, ಹೇಗೆ ನೀವು ಈ ಟೆಸ್ಟನ್ನು ಮಾಡಬೇಕು, ಕಂಪ್ಲೀಟ್ ಪ್ರೊಸೀಜರ್ ಏನು ಅಂತ. ಸೊ ಇದನ್ನು ಸಹ ನೀವು ರೆಫರ್ ಮಾಡ್ಕೊಳ್ಬೋದು. 2 ಡ್ರಾಪ್ ಯೂರಿನನ್ನು ಅದರಲ್ಲಿ ಹಾಕಿ ವಿತಿನ್ 3-4 ನಿಮಿಷ ಅಷ್ಟೇ, ಒಂದು 10 ನಿಮಿಷ 1 ತಾಸಿನ ನಂತರ ಓದೋದಲ್ಲ. ಬಹಳಷ್ಟು ಜನ ಈ ಮಿಸ್ಟೇಕನ್ನು ಮಾಡ್ತಾ ಇರ್ತಾರೆ, ಇನ್ನೂ ಬರ್ಬೋದೇನೋ ಅಂತ ಆ ಹೆದರಿಕೆ ಆಂಗ್ಸೈಟಿಯಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತೆಲ್ಲ ನೀವು ಕಾಯಬಾರ್ದು. ನೀವು 2 ಡ್ರಾಪ್ ಮೂತ್ರವನ್ನು ಹಾಕಿದ ಮೇಲೆ ವಿತಿನ್ ಒಂದು 3-4 ನಿಮಿಷದಲ್ಲಿ 2 ಗೆರೆ ಬರುತ್ತೋ 1 ಗೆರೆ ಬರುತ್ತೋ ಅಂತ ನೀವು ನೋಡೋದಿರುತ್ತೆ. ಈ ಟೆಸ್ಟನ್ನು ನೀವು ಯಾವುದೇ ಟೈಮಲ್ಲಿ ಮಾಡಬಹುದು. ಬಟ್ ಯೂಶ್ವಲಿ ನಾವೇನು ಹೇಳ್ತಾ ಇರ್ತೇವೆ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಮಾಡಿದರೆ ಬೆಟರ್. ಯಾಕಂದರೆ ಈ ಬೀಟಾ HCG ಅನ್ನೋ ಹಾರ್ಮೋನ್ ಏನಿರುತ್ತೆ ಅದನ್ನು ನಾವು ಪತ್ತೆ ಹಚ್ತಾ ಇರ್ತೇವೆ ಈ ಯೂರಿನ್ ಟೆಸ್ಟಲ್ಲಿ. ಅದು ಈ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟೆಡ್ ಯೂರಿನಲ್ಲಿ ಸ್ವಲ್ಪ ಜಾಸ್ತಿ ನಮಗೆ ಕಂಡು ಬರುತ್ತೆ ಅಂತ ಅದರ ಪ್ರಿನ್ಸಿಪಲ್. ಬಟ್ ನೀವು ಈ ಟೆಸ್ಟನ್ನು ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು. ನಿಮ್ಮ ಪೀರಿಯಡ್ ಮಿಸ್ ಆದ 7 ದಿನಗಳ ನಂತರ ನೀವು ಈ ಟೆಸ್ಟನ್ನು ಮಾಡಿಕೊಂಡ್ರೆ ಬೆಟರ್. ಕಮಿಂಗ್ ಟು ದ ಕ್ವೆಶನ್, ಕೆಲವೊಮ್ಮೆ ನೀವು ಈ ಟೆಸ್ಟನ್ನು ಮಾಡಿಕೊಂಡಾಗ ಒಂದು ಈ ಯೂರಿನ್ ಕಿಟ್ಟಲ್ಲಿ ಏನಿರುತ್ತೆ ಅಲ್ಲಿ 2 ಲೈನ್ಸ್ ಇರ್ತವೆ, ಒಂದು C ಆ್ಯಂಡ್ ಇನ್ನೊಂದು T. C ಅಂದರೆ ಕಂಟ್ರೋಲ್. ಆ ಲೈನ್ ಅಂತೂ ಬರಲೇಬೇಕು. ಆ ಲೈನ್ ಬಂದರೆ ಮಾತ್ರ ನಿಮ್ಮ ಯೂರಿನ್ ಟೆಸ್ಟ್ ಮಾಡುವಂಥ ಈ ಕಿಟ್ ಏನಿದೆ ಅದು ಸರಿ ಇದೆ ಅಂತ ಅರ್ಥ. ಸೊ C ಲೈನಲ್ಲೇ ಏನೂ ಬಂದಿಲ್ಲ, ಟೆಸ್ಟ್ ಕಿಟ್ಟಲ್ಲಿ ಏನೂ ಬರಲಿಲ್ಲ ಅಂದರೆ ನೀವು ಆ ಕಿಟ್ಟನ್ನು ಬಿಸಾಕಬೇಕು, ಬೇರೆ ಕಿಟ್ಟನ್ನು ತೆಗೆದುಕೊಂಡು ಬಂದು ನೋಡಬೇಕು. ಸೊ ನೀವು ಟೆಸ್ಟ್ ಮಾಡಿದಾಗ ನೀವು ಪ್ರೆಗ್ನೆಂಟ್ ಇರದೇ ಇರ್ರಿ, ಬಟ್ C ಲೈನಲ್ಲಿ ಕಂಟ್ರೋಲ್ ಲೈನಲ್ಲಿ ಒಂದು ಗೆರೆ ಅಂತೂ ಬಂದೇ ಬರುತ್ತೆ. ಅದು ಏನು ಹೇಳುತ್ತೆ ನಮಗೆ, ಈ ಕಿಟ್ ಸರಿ ಇದೆ, ಕೆಲಸ ಮಾಡ್ತಾ ಇದೆ, ಸರಿಯಾಗಿ ಕೆಲಸ ಮಾಡುವಂಥ ಕಿಟ್ಟು ಅಂತ ಹೇಳುತ್ತೆ. ಸೊ C ಲೈನಲ್ಲಿ ಒಂದು ಗೆರೆ ಬಂದೇ ಬರುತ್ತೆ. ಈಗ ನೀವು ಪ್ರೆಗ್ನೆಂಟ್ ಇದ್ದರೆ T ಲೈನಲ್ಲೂ ಸಹ ಒಂದು ಗೆರೆ ಬರ್ತಾ ಇರುತ್ತೆ. ಆ್ಯಂಡ್ ಆ ಗೆರೆ ಸ್ವಲ್ಪ ಡಾರ್ಕ್ ಆಗಿ ಪಿಂಕ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ 2 ಗೆರೆ ಬಂದರೆ ಪ್ರೆಗ್ನೆನ್ಸಿ ಇದೆ, ನೀವು ಗರ್ಭವತಿ ಇದ್ದೀರಾ. ಒಂದೇ ಗೆರೆ ಬಂತು ಅಂದರೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಅರ್ಥ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ
ಈ ಟಿ ಲೈನಲ್ಲಿ ಒಂದು ಬಹಳ ಫೇಂಟ್ ಅಂದರೆ ತುಂಬ ಲೈಟ್ ಆಗಿರುವಂಥ ಒಂದು ಲೈನ್ ಬರ್ತಾ ಇರುತ್ತೆ. ಬಹಳಷ್ಟು ಜನ ಇದನ್ನು ಇಲ್ಲ ಅದು ಲೈನೇ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಬಟ್ ಅದು ಕಾಣಿಸ್ತಾ ಇರುತ್ತೆ, ಇಲ್ಲ ಥರದ್ದು ಹಾಗಿರೋದಿಲ್ಲ, ಏನೋ ಒಂದು ಲೈನ್ ಇದೆ ಅಂತ ಅಲ್ಲಿ ನಿಮಗೆ ಅನಿಸ್ತಾ ಇರುತ್ತೆ. ಸೊ ಈ ಥರ ಒಂದು ಫೇಂಟ್ ಲೈನ್ ಬಂದರೆ, ಈ ಥರ ಒಂದು ಬಹಳ ಲೈಟ್ ಪಿಂಕ್ ಒಂಥರ ಗೆರೆ ಬರ್ತಾ ಇದೆ ಟಿ ಏರಿಯಾದಲ್ಲಿ ಅಂದಾಗ, ಇದನ್ನು ನಾವು ಪ್ರೆಗ್ನೆನ್ಸಿ ಅಂತ ತಿಳ್ಕೊಳ್ಬೇಕಾ ಅಥವಾ ಪ್ರೆಗ್ನೆನ್ಸಿ ಇಲ್ಲ ಅಂತ ತಿಳ್ಕೊಳ್ಬೇಕಾ ಅಥವಾ ಬೇರೆ ಏನಾದರೂ ಇರಬಹುದಾ ಅಂತ ಕ್ವೆಶ್ಚನ್ ಬರುತ್ತೆ. ಸೊ ಫಸ್ಟ್ ಸಿಚುವೇಶನಲ್ಲಿ ನೀವು ಪ್ರೆಗ್ನೆಂಟ್ ಇರಬಹುದು, ಬಟ್ ನೀವು ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮೊದಲೇ, ಅಂದರೆ ನಿಮ್ಮ ಪೀರಿಯಡ್ ಬರುವ ಒಂದು 3-4 ದಿನಗಳ ಮೊದಲೇ ಆ ಹೆದರಿಕೆಯಿಂದ, ಆ ಟೆನ್ಷನಿಂದ ಟೆಸ್ಟ್ ಮಾಡ್ಕೊಂಡಿರ್ಬೋದು. ಸೊ ಸಪೋಸ್ ನೀವು ಗರ್ಭವತಿ ಇದ್ರೂ ಅಥವಾ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿ ಇದೆ ಅಂದಾಗ ಆ ಲೈನ್ ಏನಿದೆ ಬಹಳ ಫೇಂಟಾಗಿ ತೋರಿಸ್ತಾ ಇರ್ಬೋದು. ಸೊ ನೀವು ಬೇಗ ಟೆಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀರಿ ಆ್ಯಂಡ್ ನಿಮ್ಮ ಮೂತ್ರದಲ್ಲಿ ಅಷ್ಟು ಈ ಬೀಟಾ HCG ಹಾರ್ಮೋನ್ ಇಲ್ಲದೇ ಇದ್ದಾಗ ಅದು ಸ್ವಲ್ಪ ಫೇಂಟ್ ಲೈನನ್ನು ತೋರಿಸ್ತಾ ಇರ್ಬೋದು. ಸೊ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನೀವು ರಿಪೀಟ್ ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ 1 ವಾರದ ನಂತರ, ಅಥವಾ ರಕ್ತದಲ್ಲಿ ಬ್ಲಡ್ ಬೀಟಾ HCG ಟೆಸ್ಟನ್ನು ಮಾಡ್ಕೊಳ್ಬೋದು. ಎರಡನೇ ಕಂಡೀಷನ್ ಅಂತ ಹೇಳಿದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಆ ನಿಮ್ಮ ಗರ್ಭ ಏನಿದೆ, ಗರ್ಭಕೋಶವನ್ನು ಬಿಟ್ಟು ಬೇರೆ ಕಡೆ ಇಂಪ್ಲಾಂಟ್ ಆಗಿಬಿಟ್ಟಿದೆ, ಅಂದರೆ ಫೆಲೋಪಿಯನ್ ಟ್ಯೂಬ್ಸ್ ಅಲ್ಲಿರ್ಬೋದು, ಅಂಡಾಶಯಗಳಲ್ಲಿರ್ಬೋದು. ಆವಾಗ ಸಹ ನೀವು ಈ ಥರ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದಾಗ ಈ ಥರ ಫೇಂಟ್ ಲೈನ್ ಬರ್ತಾ ಇರಬಹುದು. ಮೂರನೇ ಕಂಡೀಷನ್ ಅಂತ ಹೇಳಿದರೆ ಇವ್ಯಾಪರೇಷನ್ ಲೈನ್. ನಾನು ಹೇಳಿದ್ದೆ ನಿಮಗೆ, ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕಾದ್ರೆ ನೀವು ವಿತಿನ್ ಒಂದು 3-4 ನಿಮಿಷಗಳ ಒಳಗಡೆ ಇದನ್ನು ಓದಬೇಕು. ಸಪೋಸ್ ನೀವು ಅದನ್ನು ಹಾಗೇ ಬಿಟ್ಟು ಒಂದು ತಾಸು ಆದಮೇಲೆ ಅಥವಾ ಒಂದು 30 ನಿಮಿಷ ಆದಮೇಲೆ ನೋಡಿದರೆ ಕೆಲವೊಮ್ಮೆ ಆ ಟಿ ಏರಿಯಾದಲ್ಲಿ ಒಂದು ಪಿಂಕ್ ಲೈನ್ ಬರ್ತಾ ಇರುತ್ತೆ. ಸೊ ಇದನ್ನು ನಾವು ಇವ್ಯಾಪರೇಷನ್ ಲೈನ್ ಅಂತ ಹೇಳ್ತಾ ಇರ್ತೇವೆ. ಇದು ನೀವು ಪ್ರೆಗ್ನೆನ್ಸಿ ಇರೋದಿಲ್ಲ, ಬಟ್ ಆ ಕಿಟ್ ಹಾಗೆ ಬಿಟ್ಟಿರೋದ್ರಿಂದ ಅದು ಬರ್ತಾ ಇರುತ್ತೆ. ಸೊ ಬಹಳ ಲೇಟಾಗಿ ಓದಿದ ಮೇಲೆ ಒಂದು ಲೈನ್ ಬಂತು ಅಂತ ಹೇಳಿದಾಗ ಅದು ಪ್ರೆಗ್ನೆನ್ಸಿಯ ಸಂಕೇತ ಅಲ್ಲ, ಅದು ಒಂದು ಇವ್ಯಾಪರೇಷನ್ ಲೈನ್ ಅಂತ ಅರ್ಥ. ಸೊ ಕೆಲವೊಮ್ಮೆ ಏನಾಗುತ್ತೆ, ಮಹಿಳೆ ತನ್ನ ಪೀರಿಯಡನ್ನು ಮಿಸ್ ಮಾಡಿದಾಗ ಅವಳು ಈ 1 ವಾರದ ನಂತರ ಒಂದು ಟೆಸ್ಟನ್ನು ಮಾಡ್ಕೊಳ್ತಾಳೆ. ಅವಳಿಗೆ ಒಂದು ಲೈಟ್ ಪಿಂಕ್ ಈ ಥರ ಲೈನ್ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ದಿನಗಳ ನಂತರ ಮತ್ತೆ ಅವಳು ಟೆಸ್ಟ್ ಮಾಡಿದಾಗ ಆ ಲೈನ್ ಹೋಗಿಬಿಟ್ಟಿರುತ್ತೆ. ಇದನ್ನು ನಾವು ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾ ಇರ್ತೇವೆ. ಅಲ್ಲಿ ಪ್ರೆಗ್ನೆನ್ಸಿ ಇತ್ತು, ಲೈಟಾಗಿ ಲೈನ್ ಬರ್ತಾ ಇತ್ತು, ಬಟ್ ಆ ಪ್ರೆಗ್ನೆನ್ಸಿ ಏನಿದೆ ಅದು ಒಂದು ಕೆಮಿಕಲ್ ಪ್ರೆಗ್ನೆನ್ಸಿ. ಬೀಟಾ HCG ಸ್ವಲ್ಪ ಇತ್ತು, ಅದು ಬಂದಿದೆ. ಸಪೋಸ್ ನಾವು ಅದನ್ನು ನೋಡಲಿಕ್ಕೆ ಅಲ್ಟ್ರಾಸೌಂಡ್ ಮಾಡಿದರೆ ಅಲ್ಟ್ರಾಸೌಂಡಲ್ಲಿ ಜೆಸ್ಟೇಷನಲ್ ಸ್ಯಾಕ್ ಆಗಲಿ ಅಥವಾ ಭ್ರೂಣವಾಗಲಿ ಏನೂ ಕಾಣಿಸ್ತಾ ಇರೋದಿಲ್ಲ. ಬ್ಲಡ್ ಬೀಟಾ HCGಯಲ್ಲೂ ಬೀಟಾ HCG ಲೆವೆಲ್ ಕಡಿಮೆ ಇರುತ್ತೆ. ಸೊ ಇದನ್ನು ನಾವು ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾ ಇರ್ತೇವೆ. ನೆಕ್ಸ್ಟ್ ಅಂತ ಹೇಳಿದರೆ ಮಿಸ್ಡ್ ಅಬಾರ್ಷನಿನ ಕೇಸ್. ಸಪೋಸ್ ನಿಮ್ಮ ಪೀರಿಯಡ್ ಮಿಸ್ ಆಗಿದೆ, ಪೀರಿಯಡ್ ಮಿಸ್ ಆದ ಒಂದು 2 ವಾರದ ನಂತರ ನೀವು ಟೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ಆವಾಗಲೂ ಈ ಲೈನ್ ಏನಿದೆ ತುಂಬ ಫೇಂಟ್ ಆಗಿಯೇ ಕಾಣಿಸ್ತಾ ಇರುತ್ತೆ. ಬಹಳ ಫೇಂಟ್ ಲೈನ್ ಇರುತ್ತೆ. ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ನಾವು ಸ್ವಲ್ಪ ಡಾರ್ಕ್ ಲೈನ್ ಬರಬೇಕು ಅಂತ, ಬಟ್ ತುಂಬ ಫೇಂಟ್ ಆಗಿರುವಂಥ ಲೈನೇ ಕಾಣಿಸ್ತಾ ಇರುತ್ತೆ. ಇದು ಮಿಸ್ಡ್ ಅಬಾರ್ಷನಿನ ಸಂಕೇತ ಇರ್ಬೋದು. ಮಿಸ್ಡ್ ಅಬಾರ್ಷನ್ ಅಂದರೆ ಒಳಗಿರುವಂತಹ ಭ್ರೂಣ ಏನಾಗೋಗಿದೆ, ಗರ್ಭಪಾತ ಹೋಗ್ಬಿಟ್ಟಿದೆ, ಬಟ್ ಬ್ಲೀಡಿಂಗ್ ಆಗ್ತಾ ಇಲ್ಲ. ಸೊ ಮಹಿಳೆಗೆ ಗೊತ್ತಾಗ್ತಾ ಇರೋದಿಲ್ಲ, ಅವಳು ಟೆಸ್ಟ್ ಮಾಡ್ತಾಳೆ, ಬಟ್ ಈ ಥರ ಪೀರಿಯಡ್ ಮಿಸ್ ಆದಂಥ 2 ವಾರಗಳ ನಂತರವೂ ಈ ಥರ ಲೈಟ್ ಲೈನ್ ಬರ್ತಾ ಇದ್ದಾಗ ಇದೇನಾದರೂ ಮಿಸ್ಡ್ ಅಬಾರ್ಷನ್ ಇರಬಹುದಾ ಅಂತ ಒಂದು ಡೌಟ್ ಇರುತ್ತೆ. ಸೊ ಇದನ್ನು ನಾವು ಈ ಗರ್ಭಕೋಶದ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಅಥವಾ ಅಲ್ಲೇನು ಜೆಸ್ಟೇಷನಲ್ ಸ್ಯಾಕು ಏನೂ ನಮ್ಗೆ ಕಾಣಿಸ್ತಾ ಇರೋದಿಲ್ಲ, ಬ್ಲಡ್ ಬೀಟಾ HCG ಲೆವೆಲ್ ಸಹ ಕಡಿಮೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಕೇಸ್ ಯಾವಾಗ ಈ ಥರ ನಮಗೆ ಫೇಂಟ್ ಲೈನ್ ಬರ್ತಾ ಇರುತ್ತೆ, ಕೆಲವೊಂದು ಸಲ ಈ ಮಕ್ಕಳು ಆಗದೆ ಇದ್ದಾಗ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ, ಬೀಟಾ HCG ಅಂತ ಇಂಜೆಕ್ಷನ್ಸ್ ಎಲ್ಲ ತೆಗೆದುಕೊಳ್ತಾ ಇರ್ತಾರೆ. ಆವಾಗ ನೀವು ಇಮಿಡಿಯೇಟ್ಲಿ ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಎಕ್ಸೆಟ್ರಾ ಮಾಡಿದಾಗ ಕೆಲವೊಮ್ಮೆ ನಿಮಗೆ ಕೊಟ್ಟಿರುವಂಥ ಹಾರ್ಮೋನ್ಸಿಂದ ನಿಮಗೆ ಈ ಥರ ಒಂದು ಫೇಂಟ್ ಲೈನ್ ಬರ್ತಾ ಇರ್ಬೋದು.
ಇವೆಲ್ಲ ಕಂಡೀಷನ್ಸಲ್ಲಿ ನೀವು ಬಹಳ ಬೇಗ ಟೆಸ್ಟ್ ಮಾಡಿದರೆ, ಬಹಳ ಲೇಟಾಗಿ ಈ ಟೆಸ್ಟನ್ನು ಓದಿದರೆ, ಮಿಸ್ಡ್ ಅಬಾರ್ಷನ್ ಇದ್ದರೆ, ಅಥವಾ ಈ ಕೆಮಿಕಲ್ ಪ್ರೆಗ್ನೆನ್ಸಿ ಇದ್ದರೆ, ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಎಕ್ಸೆಟ್ರಾ, ಈ ಥರ ಈ ಬೀಟಾ HCG ಲೆವೆಲ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಆ ಲೈನ್ ತುಂಬ ಫೇಂಟಾಗಿ ಬರ್ತಾ ಇರ್ಬೋದು. ಆ ಫೇಂಟ್ ಲೈನ್ ಬಂದಿದೆ ಅಂದಾಗ ನೀವು ಇದನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬಾರ್ದು. ನೀವು ಯೂರಿನ್ ಅಲ್ಲಿ ಟೆಸ್ಟ್ ಮಾಡಿದ್ದೀರಾ ಆ್ಯಂಡ್ ನಿಮಗೆ ಈ ಥರ ಒಂದು ಲೈನ್, ಅದು ಫೇಂಟ್ ಆಗಿರಲಿ, ಬಹಳ ಲೈಟ್ ಆಗಿರಲಿ, ಬಟ್ ಆ T ಏರಿಯಾದಲ್ಲಿ ಒಂದು ಲೈನ್ ಬಂದಿದೆ ಅಂದಾಗ ನೀವು ಅದನ್ನು ಜಸ್ಟ್ ಹಾಗೆ ಇಗ್ನೋರ್ ಮಾಡಬಾರ್ದು, ನಿರ್ಲಕ್ಷಿಸಬಾರ್ದು. ಸೊ ಬೇಕಿದ್ದರೆ ಒಂದು ವಾರದ ನಂತರ ಇನ್ನೊಮ್ಮೆ ಟೆಸ್ಟ್ ಮಾಡಿಕೊಂಡು ನೋಡಿ, ಅದು ಡಾರ್ಕ್ ಆಗತ್ತೆ ಅಂದಾಗ ನಿಮಗೆ ಪ್ರೆಗ್ನೆನ್ಸಿ ಇರಬಹುದು. ಎರಡನೇದು, ನೀವು ಅದನ್ನು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಬೋದು, ರಕ್ತದಲ್ಲಿ ಟೆಸ್ಟ್ ಮಾಡ್ಕೊಳ್ಬೋದು. ಬ್ಲಡ್ಡಲ್ಲಿ ಬೀಟಾ HCG ಫಾರ್ ಪ್ರೆಗ್ನೆನ್ಸಿ, ನೀವು ಲ್ಯಾಬೋರೇಟ್ರಿಗೆ ಹೋಗ್ಕೊಂಡು ಈ ರಕ್ತದಲ್ಲಿ ನನಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು, ಬ್ಲಡ್ ಬೀಟಾ HCG ಅಂತ ಹೇಳಿದಾಗ ಅವರು ಆ ಟೆಸ್ಟನ್ನು ಮಾಡಿಕೊಡ್ತಾರೆ. ಆ್ಯಂಡ್ ಅದರ ಲೆವೆಲ್ ಹೆಚ್ಚಿದ್ರೂ ಅದು ಕನ್ಫರ್ಮ್ ಮಾಡ್ಕೊಳ್ಳುತ್ತೆ ದಟ್ ಎಸ್ ಪ್ರೆಗ್ನೆನ್ಸಿ ಇದೆ ಅಂತ. ಆರ್ ಇಲ್ಲ ಅಂತ ಹೇಳಿದರೆ ನಾವು ಅಲ್ಟ್ರಾಸೌಂಡ್ ಮಾಡಿ ನೋಡಿದಾಗ ಅಲ್ಲಿ ನಮಗೆ ಜೆಸ್ಟೇಷನಲ್ ಸ್ಯಾಕು ಎಕ್ಸೆಟ್ರಾ ಕಾಣಿಸ್ತಾ ಇರುತ್ತೆ. ಸೊ ಇವೆಲ್ಲ ಕಂಡೀಷನ್ಸಿಂದ ಈ ಥರ ಒಂದು ಫೇಂಟ್ ಲೈನ್, ಒಂದು ಲೈಟ್ ಪಿಂಕ್ ಗೆರೆ ಬರ್ತಾ ಇರ್ಬೋದು. ಇದನ್ನು ನೀವು ನಿರ್ಲಕ್ಷಿಸಬೇಡಿ, ರಿಪೀಟ್ ಟೆಸ್ಟಿಂಗನ್ನು ಮಾಡಿ ಅಥವಾ ಕನ್ಫರ್ಮೇಟರಿ ಟೆಸ್ಟನ್ನು ಮಾಡ್ಕೊಳ್ಳಿ. So that's all about this faint line on urine pregnancy test. Thank you so much for watching the video. Please like, share and subscribe the channel. Thank you.